ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಅಲ್ಲೇ ಊರಲ್ಲೇ ಇದ್ದೆ. ಇದು ಅಮ್ಮನ ಮನೆ ಅಂತಲೇ ಲಾಗ್. ಅಮ್ಮ ನಾನು ಕೂಡ ಅಲ್ಲಿ ರಾಸಿ ತೆನಿ ಹತ್ರ ಹೋಗಿದ್ದೆ. ಅಲ್ಲಿಗೆ ಹೋಗಿ ಎಲ್ಲ ಗೋಂಜಾಳ ಬುಡಕ್ಕೆ ಗೆದ್ಲಿ ಹಿಡಿತಾ ಇತ್ತು. ಅದಕ್ಕೆ ಅದನ್ನೆಲ್ಲ ಜಾಗ ಚೇಂಜ್ ಮಾಡೋಣ ಅಂತ ಹೊರಟಿದ್ವಿ. ಆದರೆ ಮಕ್ಕಳು ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ರು. ಅವರು ನಾವು ಕೂಡ ಹೋಗಿ ಎಲ್ಲ ಅದನ್ನೆಲ್ಲ ಹಾಳಿ ತೆಗೆದು ಎಲ್ಲ ಜಾಗ ಬದಲಿ ಮಾಡಿದ್ವಿ. ಫುಲ್ಲು ಗೆದ್ಲಿ ಹಿಡಿದ್ಬಿಟ್ಟಿತ್ತು ಬುಡಕ್ಕೆ. ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ತುಂಬಾ ಟೆನ್ಷನ್ ಆಯಿತು. ಅದಕ್ಕೆ ಅದೆಲ್ಲ ಗೆದ್ಲು ಹಿಡ್ದಿದ್ದಕ್ಕೆ ಅದನ್ನೆಲ್ಲ ಬೇಗನೆ ಇವಾಗಲೇ ನಾನಿರುವಾಗಲೇ ಎಲ್ಲ ಚೇಂಜ್ ಮಾಡೋಣ ಜಾಗ ಅಂತ ಹೇಳಿಬಿಟ್ಟು ಹೋದ್ವಿ ನಾನು ಅಮ್ಮ. ಇವಾಗಂತೂ ಗೋಂಜಾಳದ ರೇಟ್ ನೋಡಿದರೆ ನಿಮ್ಗೆ ಗೊತ್ತೇ ಇದೆ ಯಾವ ಥರ ರೇಟ್ ಇದೆ ಅಂತ ಹೇಳಿಬಿಟ್ಟು. ಏನು ರೈತನ ಬಾಳೆ ಈ ವರ್ಷ ಅಂತೂ ಏನು ಹೇಳೋ ಹಾಗಿಲ್ಲ. ಏನು 1 ರೂಪಾಯಿನೂ ಲಾಭ ಇಲ್ಲ ಇವೆ ಸರಿ. ಗೋಂಜಾಳದಲ್ಲಿ ಆಳು ಹೋಳು ಅಂತ ತೆಗೆದುಬಿಟ್ರೆ ಎಲ್ಲ ಆಳಿಗೆ ಆಗಿಬಿಡುತ್ತೆ. 1 ರೂಪಾಯಿನೂ ಉಳಿಯಲ್ಲ ರೈತನಿಗೆ ಈ ಸಾರಿ. ಅದಕ್ಕೆ ನಾವು ನೋಡೋಣ ರೇಟ್ ಬಂದರೆ ಹಾಕ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀವಿ. ಎಲ್ಲರೂ ಹಾಗೆ ಇಟ್ಟಿದ್ದಾರೆ. ಅಲ್ಲಿ ಆ ಕಡೆ ನೋಡ್ತಾ ಇರ್ಬೋದು ನೀವು. ಎಲ್ಲ ಹಾಗೆ ಇದೆ ರಾಸಿ. ಯಾರೂ ಮಾಡಿಲ್ಲ ರೇಟ್ ಬರಲಿ ಅಂತ ಹೇಳಿ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ ರೈತರು. ಎಲ್ಲ ಮಾಡಿದರು ಆದರೆ ಏನು ರೇಟ್ ಅಂತೂ ಹತ್ತುತ್ತಾ ಇಲ್ಲ. ಅದನ್ನೇ ನೋಡಿ ನಮಗಂತೂ ಸಾಕಾಗಿಬಿಡ್ತು. ಅದಕ್ಕೆ ಈ ಜಾಗನಾದರೂ ಬದಲಿ ಮಾಡಿ ಹೋಗೋಣ ಅಂತ ಹೇಳಿ ನಾನು ಊರಿಗೆ ಹೋಗ್ಬೇಕಲ್ವ ಬೆಂಗಳೂರಿಗೆ. ಹಂಗಂದು ಬೇಗನೆ ಎಲ್ಲ ಜಾಗ ಬದಲಿ ಮಾಡ್ತಾ ಇದ್ದೆ ನಾನು. ಮಕ್ಕಳಂತೂ ತಲೆ ಹಿಡಿಸ್ಬಿಟ್ಟಿದ್ರು. ಅಮ್ಮ ಬೈತಾಯಿದ್ರು ಅವ್ರಿಗೆ, ಹೋಗಿ ನೀವು ಮನೆಗೆ ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ರು. ಕೇಳ್ತಾ ಇರಲಿಲ್ಲ ಅವರು. ತುಂಬಾ ಹಠ ಮಾಡ್ತಾಯಿದ್ರು. ಅಲ್ಲಿ ಇವಾಗ ಗುಡ್ಡ ಹತ್ತಿರ ಇದೆ ಅಲ್ವಾ, ಹಾವು ಚೇಳು ಈ ಥರ ಎಲ್ಲ ಸೇರಿಬಿಟ್ಟಿರುತ್ತೆ ಅದರೊಳಗೆ. ಅದಕ್ಕೆ ಭಯ ನಮಗೆ, ಮಕ್ಕಳು ಏನಾದರೂ ಕಡಿಸ್ಕೊಂಡ್ಬಿಟ್ರೆ ಅಂತ ಹೇಳಿ ಅಮ್ಮ ಬೈತಾಯಿದ್ರು. ಹೋಗ್ರಿ ನೀವು ಅಂತ ಹೇಳಿದರು. ಕೇಳ್ತಾ ಇರಲಿಲ್ಲ ಅವರು. ಅದಕ್ಕೆ ನಾವೇ ಹಂಗಾರೆ ನೋಡೋಣ ಇರು ಅಂತ ಹೇಳಿ ನಾನು ಅಮ್ಮ ಮತ್ತು ಎಲ್ಲ ಏರಿಸಿ ಹಾಕ್ತಾಯಿದ್ದೆ. ಆದರೆ ಪೂಜೆ ಬೀಳಲಿಲ್ಲ, ಅವಳು ಹಾಕ್ತಾಯಿದ್ಲು. ಇವನು ನವೀನು ವಿಡಿಯೋ ಮಾಡ್ತೀನಿ ನಾನು ಅಂತ ಹೇಳಿ ವಿಡಿಯೋ ಮಾಡಕತ್ತಿದ್ದ. ಅವ್ನ ಮಕ್ಕಳನ್ನ ಕರ್ಕೊಂಡಿದ್ದ, ಕೌಶಿಕನ ಮತ್ತು ಪಿಂಕಿನ ಅವ್ರನ್ನೆಲ್ಲರನ್ನೂ ಕಳ್ಕೊಂಡಿದ್ದ. ನಮ್ಮ ಮನೆ ತನ್ನ ಅವ್ರ ದಡಮ್ಮ ಕರ್ಕೊಂಡಿದ್ರು. ಅದಕ್ಕೆ ನಾನು ಮಧ್ಯಾಹ್ನನೇ ಆಗಿಬಿಡ್ತು ಇದನ್ನೆಲ್ಲ ಮಾಡಿ ಹೋಗೋ ಅಷ್ಟೊತ್ತಿಗೆ. ಇವಾಗಂತೂ ನನಗಂತೂ ಸಾಕಾಗಿಬಿಡ್ತು. ಬಂದಂದರೆ ಊರಿಗೆ ಬಂದರೆ ಸಾಕು, ಎಲ್ಲ ಬರೀ ಈ ಥರ ಕೆಲಸನೇ ಆಗಿಬಿಡುತ್ತೆ ನಂದು. ಊರಿಗೆ ಹೋಗಿ ಮತ್ತು ಇವಾಗ ಅಮ್ಮ ಒಬ್ಬರೇ ಇರ್ತಾರಲ್ವ, ಒಬ್ಬರ ಮೇಲೆ ಬಿಡೋಕ್ಕೂ ಆಗೋಲ್ಲ. ನಾನೇ ಊರಿಗೆ ಹೋದಾಗ ಎಲ್ಲ ಕೆಲಸ ಮುಗಿಸಿ ಬರ್ತೀನಿ. ಇವಾಗ ಮೊನ್ನೆ ಹೋಗಿ ಎಲ್ಲ ಹೊಲ ಅದೆಲ್ಲ ಸುಟ್ಟು ಬಂದಿದ್ದೀನಿ. ಕಸ ಅದು ಎಲ್ಲ ಜಾಸ್ತಿ ಬೆಳೆದಿತ್ತು, ಅದನ್ನೆಲ್ಲ ಸುಟ್ಟಾಕಿ ಬಂದಿದ್ದೀನಿ. ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಅದನ್ನೆಲ್ಲ ಸುಟ್ಟಾಕಿ ಬಂದು ಇದನ್ನೆಲ್ಲ ರೆಡಿ ಮಾಡಿ ಇವಾಗ ಊರಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಬೇಗ ಎಲ್ಲ ಮತ್ತೆ ತಯಾರಿ ಮಾಡ್ಕೋಬೇಕು. ಊರಿಗೆ ಹೋಗೋಕ್ಕೆ ಹಿಟ್ಟು ಅದೆಲ್ಲ ಹಾಕಿಸ್ಕೊಂಬರ್ತೀನಿ ಅಂದರು ಅಮ್ಮ. ಸರಿ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಮುಗಿಸ್ಕೊಟ್ಟೆ. ಅದನ್ನೆಲ್ಲ ಮುಗಿಸ್ಕೊಟ್ರೇ ನನಗೂ ನೆಮ್ಮದಿ. ಅಲ್ಲಿದ್ದರೆ ಮತ್ತು ಅಮ್ಮ ಮಳೆ ಬಂತು ಅದು ಅಂತ ಹೇಳಿಬಿಟ್ರೆ ನನಗೆ ಟೆನ್ಷನ್ ಆಗುತ್ತೆ. ಅದಕ್ಕೆ ನಾನು ಇರುವಾಗಲೇ ಏನೇನು ಮುಂದಾಲೋಚನೆ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಬಂದುಬಿಟ್ಟಿರ್ತೀನಿ. ಅಕ್ಕನೂ ಮಾಡೋಕ್ಕೆ, ಅಕ್ಕಗೂ ಹುಷಾರಿಲ್ಲ. ಹಾಗಾಗಿ ನಾನು ಅಮ್ಮ ಅಷ್ಟೇ ಪೇಚಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದೆ ನಾನು. ರೇಟ್ ಅಂತೂ ಏನು ಏರೋ ಹಾಕಿ ಕಾಣಿಸ್ತಾ ಇಲ್ಲ. ಇದು ಏನೋ ದೇವ್ರ ಮೇಲೆ ಭಾರ ಹಾಕಿ ಇದ್ದೀವಿ ನೋಡೋಣ ಅಂತ ಹೇಳಿಬಿಟ್ಟು. ಎಲ್ಲ ದೇವ್ರ ಕಡೆ ಭಾರ ರೇಟ್ ಎಲ್ಲ ಏರಿದರೆ ಒಳ್ಳೆಯದು ಅಂತ ಹೇಳಿ ನಾನು ದೇವ್ರನ್ನ ಹತ್ರ ಬೇಡ್ಕೊತೀನಿ ಗೋಂಜಾಳ ರೇಟ್ ಏರಿಸಲಿ ಅಂತ ಹೇಳಿಬಿಟ್ಟು. ಇವಾಗ ಏನೂ ಲಾಭ ಉಳಿಯೋದೇ ಇಲ್ಲ ರೀ ಇದರಲ್ಲಿ. ರೈತನಿಗೆ ಏನೂ ಉಳಿಯೋದಿಲ್ಲ. ಅದಕ್ಕೆ ನಾನು ಏನು ಮಾಡೋಣ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನನಗಂತೂ ಸಾಲ ಅದೆಲ್ಲ ಮಾಡ್ಕೊಂಡಿದ್ದಾರೆ ಅಮ್ಮ. ಅದನ್ನ ಯಾವ ಥರ ಹರಿಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಇವಾಗಂತೂ ನನಗಂತೂ ತುಂಬಾ ಕುತ್ತಿಗೆ ಬಂದು ನಿಂತಂಗೆ ಆಗಿಬಿಟ್ಟಿದೆ. ಅಷ್ಟು ಕಷ್ಟ ಆಗ್ತಾಯಿದೆ. ಇವಾಗೆಲ್ಲ ಇದು ಒಂದು ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಸಾಲ ಅದು ಎಲ್ಲ ಹೋಗಿ ಆರಾಮಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ನಾಳೆ ಪೀಕಿಗೆ ಅದಕ್ಕೆ ಅಂತ ಹೇಳಿ ಅಮೌಂಟ್ ಇಟ್ಕೋಬೋದು. ಇವಾಗ ಅಮ್ಮನ ಮನೆಯೂ ಬಿಚ್ಚಬೇಕು. ಇವಾಗೆಲ್ಲದಕ್ಕೂ ಅಂದರೆ ಆಗೋದಿಲ್ಲ ಅಂತ ಹೇಳಿ ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು. ಮತ್ತು ನಾನೇ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಏನು ಇದು ಮಾಡ್ತಾರೆ ಅಂತ ಹೇಳಿ ಅವಳಿಗೂ ಧೈರ್ಯ ಹೇಳಿದೆ. ಇರೋ ಅಮ್ಮ ನೋಡೋಣ ರೇಟ್ ಏರುತ್ತೆ ಅಂತ ಹೇಳಿದೆ. ನೋಡೋಣಮ್ಮ ಏನೋ ದೇವ್ರ ಕಡೆ ಭಾರ ಅಂತ ಹೇಳಿದ್ಲು ಅಮ್ಮನೂ. ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಎಲ್ಲ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತೀನಿ. ನನಗಂತೂ ಇವಾಗ ನೆಮ್ಮದಿ ಆಯಿತು ನೋಡಿ. ಅದನ್ನೆಲ್ಲ ಏರ್ ಹಾಕಿದ ಮೇಲೇ ನನಗೆ ನೆಮ್ಮದಿ. ಏನೋ ಹೊಲದ ಕೆಲಸ ಇದ್ದರೆ ಅದೆಲ್ಲ ಮಾಡಿ ಮುಗಿಸಿಬಿಡ್ಬೇಕು ನಾನು. ಅಂದ್ರೇ ನನಗೆ ಸಮಾಧಾನ, ಇಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಇವಾಗಾದರೂ ಇಲ್ಲಿ ಅಮ್ಮ ಹತ್ರ ಬಂದಿರ್ತೀನಲ್ವ, ಅಲ್ಲಿದ್ದಾಗ ನಾನು ಅಮ್ಮ ಹೇಳ್ತಾ ಇರ್ತಾರೆ ಈ ಥರ ಅಂತ. ನನಗೆ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಬೇಗ ಮುಗಿಬೇಕು, ಆ ಥರ ಆಗಬೇಕು ಅಂತ ಹೇಳಿ ನಾನು ಎಲ್ಲ ಬೇಗನೆ ಎಲ್ಲ ಮುಗಿಸ್ದೆ. ಪ್ಯಾಕ್ ಮಾಡಿ ಅಲ್ಲೇ ಕಲ್ಲು ಗಿಲ್ಲು ಹೇರಿ ಆಳಿಪಾಳಿ ಹಾರಬಾರ್ದು. ಇವಾಗ ಅಮ್ಮನೂ ನನ್ನ ಜೊತೆಗೆ ಬರ್ತಾಯಿದ್ದಾರೆ ಒಂದು ವಾರ. ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಹೋದ್ರಾಯ್ತು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಇವರು ನೋಡಿ ಹೆಂಗೆ ನಿಂತಿದ್ದಾರೆ. ನಮ್ಮ ಪೂಜಾ ಅಂತೂ ತುಂಬಾ ಕೆಲಸ ಮಾಡ್ತಾಳೆ. ಅವಳಂತೂ ಯಾವ ಕೆಲಸದಲ್ಲೂ ನಾನು ಒಲ್ಲೆ ಅನ್ನಲ್ಲ, ಎಲ್ಲ ಕೆಲಸ ಮಾಡ್ತಾಳೆ. ಇವ್ರ ಮಕ್ಕಳು ಆಟ ಆಡ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿವಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ನಿಮ್ಮಿಂದ ನಾವು
ನನಗಂತೂ ನಿಮ್ಮ ಸಪೋರ್ಟ್ ಅಂತೂ ಒಬ್ಬೊಬ್ಬರು ಸಪೋರ್ಟು ತುಂಬಾ ಮುಖ್ಯ ಆಗಿದೆ. ನಮ್ಮ ಪಿಂಕಿ ನೋಡಿ ಎಷ್ಟು ನಗ್ತಾ ಇದ್ಲು. ಅವ್ರಿಗೆ ಖುಷಿ ಆಗಿಬಿಟ್ಟಿದೆ ಇಲ್ಲಿ ನಮ್ಮನ್ನು ಕರ್ಕೊಂಬಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲರೂ ಹಾಗೆ ಬಿಟ್ಟಿದ್ದಾರೆ, ಯಾರೂ ರಾಶಿ ಮಾಡಿಲ್ಲ. ಯಾಕಂದರೆ ರೇಟ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಹಾಗೆ ಮುಚ್ಚಿ ಇಟ್ಟುಬಿಟ್ಟಿದ್ರು. ನಾವು ಕೂಡ ಹಾಗೆ ಮಾಡಿ ಮುಚ್ಚಿಟ್ಟು ಬಂದೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನಮ್ಮ ಊರು ಸುತ್ತಮುತ್ತ ಈ ಥರ ಇದೆ. ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.